जय बोलो गणेश महाराज की जय। जय बोलो गणेश महाराज की जय। जय बोलो गणेश महाराज की जय। गणेश महाराज की जय। ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ. ನಿಮ್ಮ ಸಹಾಯ ಸಹಕಾರದಿಂದ ಈ ಗಣೇಶ ಸ್ವಾಮಿ ಪೂಜೆಗೆ ಏರ್ಪಾಡೆಲ್ಲ ಮಾಡಿದೀವಿ ರಾಜಾರಾಮ್ ಅವರೇ. ಒಳ್ಳೇದು ಚಕ್ರಪಾಣಿಯವರೇ. ವಿಘ್ನನೆಲ್ಲ ತೊಲಗಿಸೋ ಈ ವಿಘ್ನೇಶ್ವರನ ಆಶೀರ್ವಾದ ನಮ್ಮೂರಿಗೆ ಬೇಕು. ನನ್ನ ಮಗನಿಗೆ ನಮ್ಮ ಮನೆ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆಯೋ ಈ ಊರಿನ ಮೇಲೂ ಅಷ್ಟೇ ಜವಾಬ್ದಾರಿ ಇದೆ ಅವನಿಗೆ. ಹೌದಮ್ಮ, ರಾಜಾರಾಮ್ ಅವರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಈ ಊರಿಗೆ ಎಷ್ಟೋ ಉಪಕಾರ ಆಗ್ತಾ ಇದೆ. ಒಳ್ಳೇದು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಮೇಕದಂತಮುಪಾಸ್ಮಹೇ. ಏನಾಯ್ತು ರಾಜಿ? ಅಮ್ಮ, ನನ್ನ ಫ್ರೆಂಡ್ಸ್ ಬರ್ತೀನಿ ಅಂದ್ರು. ನಾನು ಅವ್ರ ಜೊತೆಗೇನೆ ದೇವ್ರ ದರ್ಶನ ಮಾಡ್ತೀನಿ ಅಮ್ಮ. ಅವ್ರನ್ನ ಕರ್ಕೊಂಡು ಬರ್ತೀನಿ ಅಮ್ಮ. ನೀನು ಎಲ್ಲಿಗಾದ್ರೂ ಹೋಗು, ಯಾರನ್ನಾದ್ರೂ ಭೇಟಿಯಾಗೋ. ನಿಮ್ಮಪ್ಪ ಮನೆಗೆ ಹೋಗೋಷ್ಟರಲ್ಲಿ ನೀನು ಮನೇಲಿರ್ಬೇಕು ಅಷ್ಟೇ. ಇಲ್ಲದೇ ಇದ್ರೆ ಏನು ನಡೆಯುತ್ತೆ ಅಂತ ನಿನಗೆ ಗೊತ್ತಲ್ಲ. ಖಂಡಿತವಾಗ್ಲೂ ಬರ್ತೀನಿ. ಈ ದೇವಸ್ಥಾನ ದಾಟಿ ಎಲ್ಲಿಗೂ ಹೋಗಲ್ಲ. ಓಂ ಫ್ರೆಂಡ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಯಾರ ಫ್ರೆಂಡು? ಹುಡುಗಾನ ಹುಡುಗಿನ? ಅಪ್ಪಿ ತಪ್ಪಿ ಕೋಚ್ ಸರ್ನ ಕರ್ದಿಲ್ಲ ತಾನೆ? ಏನ್ ರಾಜಲಕ್ಷ್ಮಿ, ಏನ್ ಸಮಾಚಾರ? ಏನು ಇಲ್ಲ ಮಾವ. ಇಷ್ಟರಲ್ಲೇ ನೀವು ಮದ್ವೆ ಮಾಡ್ಕೋತಿದ್ದೀರಾ ಅಲ್ವಾ? ನಿಮ್ ಮಧ್ಯ ನಾನ್ ಯಾಕೆ ಅಂತ ನೀವ್ ಹೋಗಿ. ಹೋಗಿ. ಅಮಾಯಕಿ ಆದ್ರೂ ಕರೆಕ್ಟ್ ಆಗಿ ಹೇಳಿದ ರಾಜಲಕ್ಷ್ಮಿ. ಅಧ್ಯಯನ ನಿಂತರನೇ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೆಲೋ, ಅರ್ಥ ಮಾಡ್ಕೊಂಡಿರೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ಲಿವರೆಗೂ ಬಂದಿದ್ಯಾ? ಅದೇ ಮದುವೆವರೆಗೂ. ಅದ್ಯಾ ಕೋಪ ಮಾಡ್ಕೊಂಡು ಹೋದ್ಲಾ ಅಥವಾ ನಾಚ್ಕೊಂಡ? ನಿನಗೆ ಗೊತ್ತಿರ್ಬೇಕು. ಪ್ಲೀಸ್ ಮಾವ. ಅಮ್ಮ ಜಾನಕಿ ಅಮ್ಮವ್ರೆ, ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು. ನಾವು ಊರಿಂದ ಮೊನ್ನೆ ಅಷ್ಟೇ ಬಂದ್ವಿ. ಹೌದಾ? ನನ್ಗೂ ನಮ್ಮ ಯಜಮಾನ್ರಿಗೂ ಯಾವುದೇ ಚಿಕ್ಕ ಮನಸ್ತಾಪ ಬಂದ್ರು ನಮ್ಮ ಯಜಮಾನ್ರು ನಿಮ್ ಬಗ್ಗೆನೇ ಹೇಳ್ತಾ ಇರ್ತಾರೆ. ನಿಮ್ಮನ್ನ ಆದರ್ಶವಾಗಿ ತಗೊಳ್ಳೋ ಪ್ರತಿ ಸಲಾನು ನಮ್ಮ ಮನ್ಸಲ್ಲಿರೋ ಕೋಪ ಎಲ್ಲ ಕಡಿಮೆ ಆಗಿ ಒಬ್ರ ಜೊತೆ ಒಬ್ರು ಮಾತಾಡ್ತಾ ಕಷ್ಟ ಸುಖ ಹಂಚ್ಕೊಳ್ತಾ ಸಂತೋಷವಾಗಿದ್ದೀವಿ. ನೀವು ಕೂಡ ಹಾಗೆ ಸಂತೋಷವಾಗಿದ್ದು ಯಾವಾಗ್ಲೂ ನೀವಿಬ್ರು ಆದರ್ಶ ದಂಪತಿಗಳಾಗೆ ಉಳಿಬೇಕು. ಹಾಗೆ ಆಗ್ಲಿ. ಒಳ್ಳೇದಮ್ಮ. ಎಲ್ಲರೂ ನಮ್ಮನ್ನ ಆದರ್ಶ ದಂಪತಿಗಳ ಹಾಗೆ ನೋಡ್ತಾ ಇದ್ದಾರೆ. ಇವರಂತೂ ನನ್ನ ಹತ್ರ ಮಾತೇ ಆಡೋಲ್ಲ. ನಿಜವಾಗ್ಲೂ ಹೇಳಬೇಕು ಅಂದ್ರೆ
ಇವ್ರಿಗೂ ನನಗೂ ಮಧ್ಯೆ ಎಷ್ಟೇ ಜಗಳ ಇದ್ರು ಯಾವತ್ತೂ ಅವ್ರು ನನ್ನನ್ನು ಕೈ ಬಿಟ್ಟಿಲ್ಲ. ಅರ್ಧಾಂಗಿಯಾಗಿ ಈ ಮನೇಲಿ ನನಗೆ ಕೊಡಬೇಕಾಗಿರೋ ಗೌರವನ ಕೊಡ್ತಾನೆ ಬಂದಿದ್ದಾರೆ. ಇಂಥ ದೇವ್ರ ಜೊತೆ ನಾನು ಮಾತಾಡದೆ ಹೋದರೆ ತಪ್ಪಾಗ್ಬಿಡುತ್ತೆ. ಭಗವಂತ, ಹೇಗಾದರೂ ಇವತ್ತು ಇವ್ರು ನನ್ನ ಹತ್ರ ಮಾತಾಡೋ ಹಾಗೆ ಆಶೀರ್ವಾದ ಮಾಡು ಪ್ರಭು. ಸ್ವಾಮಿ, ಯಾರು ಏನೇ ಕೇಳ್ಕೊಂಡ್ರು ಅವ್ರು ಅಂದ್ಕೊಂಡಿದ್ದು ನೆರವೇರುತ್ತೋ ಇಲ್ವೋ ಅಂತ ಈ ನಾಣ್ಯ ನಿಂತು ತೋರಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಯಜಮಾನರು ನನ್ನ ಹತ್ರ ಮಾತಾಡಬೇಕು ಅನ್ನೋದೇ ನನ್ನ ಕೋರಿಕೆ. ಅದು ನೆರವೇರೋ ಹಾಗೆ ಮಾಡು ತಂದೆ. ಏನ್ ಮಾಡ್ತಿದ್ದೀರಾ ದೊಡ್ಡಮ್ಮ? ದೇವ್ರ ಹತ್ರ ನಂದೊಂದು ಕೋರಿಕೆ ಇದೆಮ್ಮ. ಈ ನಾಣ್ಯ ನಿಂತ್ರಷ್ಟೇನೆ ನಾನು ಕೋರ್ಕೊಂಡಿದ್ದು ನೆರವೇರುತ್ತೆ. ಏನಾ ಕೋರಿಕೆ? ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ. ನಿಜ ಹೇಳಿ. ನಿಮ್ ದೊಡ್ಡಪ್ಪ ನನ್ನ ಹತ್ರ ಮಾತಾಡ್ಬೇಕು ಅಂತ ಈ ನಾಣ್ಯನ ನಿಲ್ಸೋದಕ್ಕೆ ಪ್ರಯತ್ನಿಸ್ತಿದ್ದೀನಿ. ಈ ನಾಣ್ಯ ನಿಂತ್ರೆ ನಾನು ಕೇಳ್ಕೊಂಡು ಕೋರಿಕೆ ನೆರವೇರುತ್ತೆ. ನಾನು ಎಷ್ಟೇ ಪ್ರಯತ್ನಿಸಿದ್ರು ಈ ನಾಣ್ಯ ನಿಲ್ತಾನೆ ಇಲ್ಲ. ಆದ್ಯ ಅಂದ್ರೆ ಈ ಜನ್ಮದಲ್ಲಿ ಇವ್ರು ನನ್ನ ಹತ್ರ ಮಾತಾಡೋಲ್ಲ ಅಂತ ಅನ್ಸುತ್ತೆ. ಜಾನಕಿ, ಬಂದೆ ಅತ್ತೆ. ಅತ್ತೆ ಕರೀತಿದ್ದಾರೆ. ಪುರೋಹಿತರು ಏನೋ ಮಾತಾಡ್ಬೇಕಂತೆ. ಹೇಳಿ ಪುರೋಹಿತ. ಬಂದ್ರ ಅಮ್ಮ, ಬನ್ನಿ. ಸ್ವಾಮಿ ರಾಜಾರಾಮ್ ಅವರೇ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಗಣೇಶೋತ್ಸವ ನಡೀತಾ ಇದೆ. ಪ್ರತ್ಯೇಕ ಪೂಜೆಗಳು ನೆರವೇರುತ್ತೆ. ನೀವು ಅಷ್ಟರಲ್ಲಿ ಸ್ವಾಮಿಗೆ ಪ್ರದಕ್ಷಿಣೆ ಹಾಕ್ ಬಂದ್ರೆ ಮೊದಲು ನಿಮ್ಮ ಕೈಯಿಂದಾನೇ ಸ್ವಾಮಿಗೆ ಪೂಜೆ ಪ್ರಾರಂಭಿಸೋಣ. ಒಳ್ಳೇದು ಪುರೋಹಿತ್ರೆ, ಬನ್ನಿ. ಭಗವಂತ, ನಾಣ್ಯನ ನಿಲ್ಸೋದಕ್ಕೆ ನನ್ನ ಕೈಲಾಗ್ಲಿಲ್ಲ. ದೇವಸ್ಥಾನದಲ್ಲಿ ಕೂಡ ಇವ್ರು ನನ್ನ ಹತ್ರ ಮಾತಾಡಲಿಲ್ಲ. ಪ್ರಾಣವಾಗಿ ಪ್ರೀತಿಸೋ ನನ್ನ ಯಜಮಾನ್ರ ಜೊತೆ ನಾನು ಮಾತಾಡೋ ಅವಕಾಶನ ಯಾವಾಗ ಕಲ್ಪಿಸ್ತೀಯಪ್ಪ? ಬಾಯ್ ಬಿಟ್ಟು ಬಾ ಅಂತ ಹೇಳಿದ್ರಾಗೋದಿಲ್ವಾ? ಈ ದೇವಸ್ಥಾನದಲ್ಲೂ ಇಂಥ ಮೌನ ವ್ರತ ಬೇಕಾ? ಸ್ವಾಮಿ, ನಿನ್ನ ಆಶೀರ್ವಾದ ಇದ್ರೆ ಅದೆಂಥ ಕೆಲಸ ಆದ್ರೂ ಸಕ್ಸಸ್ ಆಗುತ್ತೆ ಅಂತಾರೆ. ನನ್ನಿಂದ ನಮ್ಮ ದೊಡ್ಡಪ್ಪನ ಜೊತೆ ಮಾತಾಡದೇ ಇರೋ ಹಾಗಾಗೋಯ್ತು. ಇಬ್ಬರ ಮನಸ್ತತ್ವಗಳು ಒಂದೇ ಆದ್ರೂ ಒಬ್ಬರ ಜೊತೆ ಒಬ್ರು ಮಾತಾಡೋಕಾಗದೇ ಇರೋ ಪರಿಸ್ಥಿತಿಲಿದ್ದಾರೆ. ನಾನು ಏನೋ ಒಂದು ಮಾಡಿ ಅವರು ಮಾತಾಡೋ ಹಾಗೆ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನಾನು ಅನ್ಕೊಂಡಿರೋ ಈ ಕೆಲಸ ಸಕ್ಸಸ್ ಆಗೋ ಹಾಗೆ ಮಾಡಿ
ಏನಾದ್ಯಾ ನೀನು ಕಾಯಿನ ನಿಲ್ಲಿಸ್ತಾ ಇದೀಯಾ? ಯಾವುದು ಅಡೆತಡೆ ಇಲ್ಲದೆ ನಮ್ಮ ಮದ್ವೆ ನಡೀಲಿ ಅಂತನಾ? ಅಲ್ಲ, ಎಲ್ಲರೂ ಒಪ್ಕೊಂಡಾಯ್ತಲ್ಲ, ಇನ್ ಮದ್ವೆ ಬಗ್ಗೆ ಭಯ ಯಾಕೆ? ಸೀನು, ನಮ್ ಮದ್ವೆ ಬಗ್ಗೆ ಅಲ್ಲ, ನಾವ್ ಹೀಗೆ ಒಂದಾಗೋದಕ್ಕೆ ಕಾರಣ ನಮ್ ದೊಡ್ಡಮ್ಮ. ನನ್ನಿಂದಾನೇ ಅಲ್ವಾ ದೊಡ್ಡಪ್ಪ ದೊಡ್ಡಮ್ಮನ ಜೊತೆ ಮಾತಾಡದೆ ಇರೋದು. ನಮಗೋಸ್ಕರ ಇಷ್ಟ ಮಾಡಿರೋ ದೊಡ್ಡಮ್ಮ ಬೇಜಾರಲ್ಲಿದ್ರೆ ನನ್ನಿಂದ ಅದನ್ನ ನೋಡೋಕ್ಕಾಗಲ್ಲ. ಅದಕ್ಕೆ ಅವರಿಬ್ರು ಮತ್ತೆ ಒಂದಾಗ್ಬೇಕು ಅಂತ ಈ ಕಾಯಿನ್ನ ನಿಲ್ಲಿಸ್ತಿದ್ದೀನಿ. ಈ ತರ ನಿಲ್ಸಿದ್ರೆ ಕಾಯಿನ್ ಯಾವತ್ತೂ ನಿಲ್ಲಲ್ಲ. ಒಳ್ಳೆ ಮನ್ಸಿಂದ ದೇವ್ರನ್ನ ಬೇಡ್ಕೊಂಡ್ರೆ ಅವ್ರ ಆಶೀರ್ವಾದದಿಂದ ಕಾಯಿನ್ ನಿಲ್ಲುತ್ತೆ. ಇವತ್ತು ಟ್ರೈ ಮಾಡಲ್ಲ. ಕಾಯಿನ್ ನಿಂತ್ಕೊಂಡಿದೆ. ನೋಡಿದ್ಯಾ ಸೀನು, ಇಷ್ಟೊತ್ತು ದೊಡ್ಡಮ್ಮ ಟ್ರೈ ಮಾಡಿದಾಗ ನಿಂತ್ಕೊಳ್ಳೇ ಇಲ್ಲ. ನಾನ್ ಟ್ರೈ ಮಾಡಿದಕ್ಕೆ ನಿಂತ್ಕೊಳ್ತು. ಅಂದ್ರೆ ನನ್ನಿಂದಾನೇ ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ಮಾತಾಡ್ತಾರೆ ಅಂತ ಆಯ್ತು. ನಾವಿಬ್ರು ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಅವರಿಬ್ರನ್ನು ಒಂದ್ ಮಾಡೋಣ. ಅದರಲ್ಲೇನಿದೆ. ದೊಡ್ಡಪ್ಪ ದೊಡ್ಡಪ್ಪ ನನ್ನ ಕ್ಷಮಿಸ್ಬಿಡಿ. ಅಮ್ಮ ಚಾರು, ಏನಮ್ಮ ಇದೆಲ್ಲ? ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು ದೊಡ್ಡಪ್ಪ. ಯಾಕಮ್ಮ ಚಾರು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಹೌದು ದೊಡ್ಡಮ್ಮ, ಈ ಮನೆಗೆ ಯಾರಾದ್ರೂ ಸೊಸೆಯಾಗಿ ಬರ್ಬೇಕು ಅಂದ್ರೂ ಅದೃಷ್ಟ ಇರ್ಬೇಕು. ಎಲ್ಲ ಅನ್ಕೊಂಡ್ರು ನನ್ ಮದ್ವೆ ನಿಂತು ಹೋಯ್ತು ಅಂತ ಅಂದ್ಮೇಲೆ ನಾನು ಯಾವ್ದೋ ಪಾಪ ಮಾಡಿದೀನಿ ಅಂತ ತಾನೇ ಅರ್ಥ. ಆಗುತ್ತೇನೋ ಅಂತ ಅನ್ಕೊಂಡೆ. ಅಮ್ಮ ಚಾರು, ನಿನ್ ಮದುವೆ ಮಾಡಿ ನಿನಗೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡಿದೆ. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತಾರಲ್ವಾ, ನಿನ್ ವಿಷಯದಲ್ಲಿ ಹಾಗೆ ನಡೀತಮ್ಮ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ದೊಡ್ಡಪ್ಪ. ನೀವು ನನಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ನೋಡಿದ್ರಿ. ಆದ್ರೆ ನನ್ನ ಹಣೆ ಬರಹದಲ್ಲೇ ಹೀಗೆ ಬರ್ದಿರ್ಬೇಕಾದ್ರೆ ನೀವು ತಾನೇ ಇನ್ನೇನ್ ಮಾಡಕ್ಕಾಗತ್ತೆ? ನಿನಗಿರೋ ಜ್ಞಾನ ನಿಮ್ಮ ಅಪ್ಪ ಅಮ್ಮನಿಗೆ ಇದ್ದಿದ್ರೆ ನೀನ್ ಇಂಥ ಪರಿಸ್ಥಿತಿಲೇ ಇರ್ತಿರ್ಲಿಲ್ಲಮ್ಮ. ಅಣ್ಣ ಒಂದ್ಸಲ ಮಾತು ಕೊಟ್ರು ಅಂದ್ರೆ ಅದೆಷ್ಟೇ ಕಷ್ಟ ಬಂದ್ರೂ ಕೈ ಬಿಡಲ್ಲ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಅಣ್ಣ ಕೂಡ ಏನೂ ಮಾಡಕ್ಕಾಗ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಲ್ವಾ ಚಿಕ್ಕಪ್ಪ? ಇಂಥವ್ರ ಮೇಲೆ ಕರುಣೆ ತೋರಿಸಬಾರ್ದು ಭಾವನವ್ರೆ. ಇಂಥವ್ರೆಲ್ಲ ಸಿಕ್ಕಿದ್ರೆ ಜುಟ್ಟು, ಸಿಗ್ಲಿಲ್ಲ ಅಂದ್ರೆ ಕಾಲು ಹಿಡ್ಕೊಳ್ಳೋಂಥವ್ರು. ಹಾಗೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಅಪ್ಪ ಅಮ್ಮ ಮಾಡಿದ್ದು ತಪ್ಪೆ. ಆದ್ರೆ ನನ್ನ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಹಾಗೆ ಮಾಡಿದ್ರು ಅಷ್ಟೇ. ಆದ್ರೂ ಆದ್ಯನ್ ಜೊತೆ ಸೀನು ಮದ್ವೆ ನಿಶ್ಚಯ ಆಗಿದೆ ಅಲ್ವೇನಮ್ಮ? ನೀನ್ ಇವಾಗ ಏನ್ ಅನ್ಕೊಂಡ್ರು ಏನ್ ಲಾಭ? ಅಯ್ಯೋ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಚಿಕ್ಕಪ್ಪ. ಇವಾಗ ನಾನು ನಿಮ್ಮೆಲ್ಲರ ಹತ್ರ ಬಂದಿದ್ದು ನಮ್ಮ ಮದ್ವೆ ಮಾಡ್ಸಿ ಅಂತ ಕೇಳೋದಕ್ಕಲ್ಲ. ಆದ್ಯ ಮತ್ತೆ ಮಾವನ್ ಪ್ರೀತಿನ ಅರ್ಥ ಮಾಡ್ಕೊಂಡು ಅವ್ರ ಮದ್ವೆ ಮಾಡಿಸ್ತಿರೋದಕ್ಕೆ ದೊಡ್ಡಪ್ಪನಿಗೆ ಅಭಿನಂದನೆ ತಿಳ್ಸಕ್ಕೆ ಅಂತ ಬಂದೆ. ಒಳ್ಳೇದಮ್ಮ. ಯಾರಿಂದ ತಪ್ಪು ನಡೆದಿದ್ರು ನಿನಗಾಗ್ಬೇಕಾಗಿರೋ ನಷ್ಟ ಆಗೋಗಿದೆ. ಮದುವೆಯಾಗಿ ಜೋಡಿಯಾಗಿ ದೇವಸ್ಥಾನಕ್ಕೆ ಬರ್ಬೇಕಾದ್ ನೀನು ಹೀಗೆ ಒಂಟಿಯಾಗಿ ಬಂದಿದ್ಯಾ.
ಇದೆಲ್ಲ ಸೀನು ಆದ್ಯನ ಪ್ರೀತಿಸಿದ್ರಿಂದಾನೇ ಆಗಿದ್ದು ಅಂತ ಗೊತ್ತಿದ್ರು ಕೂಡ ನೀನು ನಮ್ಮ ಕುಟುಂಬದ ಮೇಲೆ ದ್ವೇಷ ಬೆಳೆಸ್ಕೊಳ್ದೆ ನಮ್ಮ ಒಳ್ಳೇದನ್ನ ಕೇಳ್ಕೊತಾ ಇದೀಯ ಅಂದ್ರೆ ನಿನ್ ಗುಣ ಎಂಥದ್ದು ಅಂತ ಅರ್ಥ ಆಗುತ್ತಮ್ಮ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತಮ್ಮ. ಇವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ ದೊಡ್ಡಪ್ಪ. ಆ ದೇವ್ರೆ ನನಗೆ ವರ ಕೊಟ್ಟಿರೋ ತರ ಫೀಲ್ ಆಗ್ತಿದೆ. ನಿಮ್ಮ ಆಶೀರ್ವಾದ ಇದ್ರೆ ಯಾವತ್ತಾದ್ರೂ ಒಂದಿನ ಒಳ್ಳೇದಾಗೆ ಆಗುತ್ತೆ. ಅಮ್ಮ ಚಾರು, ನೀನು ಕೂಡ ನಮ್ಮ ಜೊತೆಲಿ ಪೂಜೆಗೆ ಕೂತ್ಕೋ. ನಿನಗೂ ಕೂಡ ಒಬ್ಬ ಒಳ್ಳೆ ಹುಡುಗನ್ ನೋಡಿ ಸೀನು ಮದ್ವೆ ಜೊತೆ ನಿನ್ನ ಮದ್ವೆನೂ ನಡಿಬೇಕು ಅಂತ ವಿನಾಯಕನಿಗೆ ಪೂಜೆ ಮಾಡಿಸ್ತೀನಿ. ಆಗ್ಲಿ ದೊಡ್ಡಮ್ಮ, ನಿಮ್ ಮಾತು ಕೇಳಿಸ್ಕೊತಿದ್ರೆ ನನಗೆ ತುಂಬಾ ಧೈರ್ಯ ಬರ್ತಿದೆ. ಚಾರು, ಅವ್ರ ಮದ್ವೆ ನಿಲ್ಸಿ ಸೀನುಗೂ ನಿನ್ಗೂ ಮದ್ವೆ ಮಾಡ್ಬೇಕು ಅಂತ ನಾವ್ ನೋಡ್ತಿದ್ರೆ ನೀನ್ ಅವರಿಬ್ರು ಮದ್ವೆ ನಡಿಬೇಕು ಅಂತ ಕೇಳ್ಕೊತಿದ್ಯಲ್ಲ, ಯಾಕೆ? ಅಂದ್ರೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಸೀನು ಜೊತೆ ನಿನ್ ಮದ್ವೆ ಆಗಲ್ಲ ಅಂತ್ಯಾ? ಅಷ್ಟಕ್ಕೂ ನಿನ್ ಪ್ಲಾನ್ ಏನೇ? ಸೀನುನೇ ನನ್ ಗಂಡ ಆಗ್ಬೇಕು ಅಂತ್ಯಾ? ಇವಾಗೇನೋ 65 ವರ್ಷದ ಮುದುಕಿ ತರ ಅವ್ರ ಮದ್ವೆ ಆಗ್ಬೇಕು, ಅವರು ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ? ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ಕೊನೆ ಪಕ್ಷ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ನಾನಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅತ್ತೆ. ಈ ಚಾರು ಮಾಡೋ ಪ್ಲಾನ್ನ ಯಾರು ಕಂಡುಹಿಡಿಯಕ್ ಆಗಲ್ಲ. ನೀವ್ ಅನ್ಕೋತಿರೋ ಹಾಗೆ ನಾನು ಅವ್ರ ಮದ್ವೆ ಆಗ್ಲಿ ಅಂತ ಏನು ಕೇಳ್ಕೊತಾ ಇಲ್ಲ. ನನಗೂ ಸೀನು ಮಾವನ್ಗೂ ಮದ್ವೆ ಆಗ್ಬೇಕು ಅಂತಾನೆ ನಾನು ಕೇಳ್ಕೊತಾ ಇರೋದು. ಮತ್ತೆ ಹಾಗಾದ್ರೆ ಯಾಕೆ ಭಾವನವ್ರ ಮುಂದೆ ಹಾಗೆ ಮಾತಾಡ್ದೆ? ಸದ್ಯಕ್ಕೆ ನಿಮ್ ಕುಟುಂಬಕ್ಕೆ ನಾನು ಹತ್ರ ಆಗ್ಬೇಕು ಅಂತ ಅನ್ಕೋತಾ ಇದ್ದೀನಿ ಚಿಕ್ಕಮ್ಮ. ಅದಕ್ಕೇನೆ ಆಗ ಮಾತ್ರ ಅವ್ರ ಮದ್ವೆನ ತಡೆಯೋಕ್ಕಾಗೋದು. ನೋಡ್ಲಿಲ್ವಾ ದೊಡ್ಡಪ್ಪ ಏನ್ ಹೇಳಿದ್ರು ಅಂತ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತಂತೆ. ನಾನು ಒಳ್ಳೆಯವಳೋ ಕೆಟ್ಟೋಳೋ ಗೊತ್ತಿಲ್ಲ ಚಿಕ್ಕಮ್ಮ, ಆದ್ರೆ ಸೀನುನ ಮದ್ವೆ ಆಗೋವರೆಗೂ ಒಳ್ಳೆಯವಳ ಥರನೇ ನಾಟಕ ಮಾಡ್ತಾನೆ ಇರ್ತೀನಿ. ಆ ಆದ್ಯನ ಮನೆಯಿಂದ ಆಚೆ ತಳ್ಳಿ ಮಾವನ್ ನಾನು ಮದ್ವೆ ಮಾಡ್ಕೋತೀನಿ. ಏನೋ ಚಾರು, ಇದೆಲ್ಲ ನಡೆಯುತ್ತೋ ಇಲ್ವೋ ಅಂತ ಅನಿಸ್ತಿದೆ. ಆದ್ರೆ ಒಂದು ಮಾತ್ರ ನಿಜ, ಆ ಆದ್ಯ ಅಡ್ಡ ಬರ್ದೆ ದೂರ ಹೋದ್ರೆ ಖಂಡಿತವಾಗ್ಲೂ ಸೀನುಗೂ ಚಾರುಗೂ ಮದ್ವೆ ಆಗುತ್ತೆ. ಈಗ ತಕ್ಷಣಕ್ಕೆ ಆದ್ಯನ ಹೇಗ್ ದೂರ ಮಾಡಕ್ಕಾಗತ್ತೆ? ದೊಣ್ಣೆ ವರ್ಷಲಿ ನನ್ನ ಸೋಲ್ಸೋ ಗಂಡ್ಸ್ ಯಾರಾದ್ರೂ ಇದ್ದಾರಾ? ಈ ಊರಲ್ಲಿ ಯಾರು ಇಲ್ಲ ಅಂತ ಆಯ್ತು. ಏನೋ ಮಾತಾಡ್ತಿದ್ಯಾ? ನೀನ್ ದೊಡ್ಡ ಗಂಡ್ಸಾದ್ರೆ ನನ್ ಜೊತೆ ಹೊಡೆದಾಡು. ಏಯ್, ಹೊಡೆದ್ ಬಿಸಾಕೋ. ಇವಾಗಾದ್ರೂ ಒಪ್ಕೋತೀರಾ ನನ್ನ ಸೋಲ್ಸೋ ಗಂಡ್ಸು ಇಲ್ಲ ಅಂತ? ಏಯ್, ನಾನಿದ್ದೀನಿ ಕಣೋ, ಬಾ. Super Prabhas! Yes! Wow!
ಬಿಲ್ವಿದ್ಯೆಯಲ್ಲಿ ಅರ್ಜುನನ್ ಸೋಲ್ಸೋದು ಎಷ್ಟು ಕಷ್ಟನೋ ದೊಣ್ಣೆ ಸ್ಪರ್ಧೆಯಲ್ಲಿ ಪ್ರಭಾಸ್ನ ಸೋಲ್ಸೋದು ಅಷ್ಟೇ ಕಷ್ಟಗಳು. ಲೇ ಪ್ರಭಾಸ್, ನಿನ್ನ ದೊಣ್ಣೆ ವರ್ಷಲಿ ಸೋಲಿಸದೇ ಇರೋರು ಇರ್ಬೋದು, ಆದ್ರೆ ನಿನ್ನ ಜೀವನದಲ್ಲಿ ಸೋಲಿಸಿದವರಿದಾರೋ? ಯಾರೋ ಅದು? ಇನ್ಯಾರು? ಆ ರಾಜಾರಾಮ್ ಅವರು. ಆ ಆದ್ಯ ಕೂಡ ಬಂದಿದ್ದಾಳ? ಅವ್ರ ಇಡೀ ಫ್ಯಾಮಿಲಿನೇ ಬಂದಿದೆ ಅಂದ್ರೆ ಆದ್ಯನು ಬಂದೇ ಇರ್ತಾಳೆ. ಜೊತೆಲೆ ಅವಳನ್ನ ಮದುವೆ ಆಗೋ ಸೀನು ಇರ್ತಾನೆ. ಹುಷಾರೋ. ಆ ಮದ್ವೆ ನಡೆಯಲ್ಲ. ಯಾಕೆ ನಡೆಯಲ್ಲ? ಯಾಕೆ ಅಂದ್ರೆ ಆದ್ಯ ಕತ್ತಿಗೆ ಇವತ್ತೇ ನಾನ್ ತಾಳಿ ಕಟ್ತೀನಿ.